ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್. ಈ ವಿಡಿಯೋನಾದ್ರೂ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ನಾಳೆ ನಡೀತಾ ಇದೆ ಮಗ ಡೂ ಆರ್ ಡೈ ಮ್ಯಾಚ್. ಅಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಮ್ಯಾಚ್ ನಡೀತಾ ಇದೆಯಲ್ಲ. ನಾಳೆ ತುಂಬ ಎರಡು ಟೀಮ್ಗಳು ತುಂಬ ಕ್ರೂಷಿಯಲ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎರಡು ಟೀಮ್ಗಳು ಒಂದೊಂದು ಮ್ಯಾಚ್ ಗೆದ್ದಿರೋದ್ರಿಂದ ನಾಳೆನೇ ಲಾಸ್ಟ್ ಮ್ಯಾಚು. ಅದರಲ್ಲಿ ನಾಳೆ ಯಾರು ಗೆಲ್ತಾರೋ ಅವರು ಸೀರೀಸ್ ಹೊಡಿತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇಂಡಿಯಾದವರು ನಾನು ಹೇಳೋ ಈ ಪ್ಲೇಯಿಂಗ್ 11ನಲ್ಲಿ ಈ ಇಬ್ಬರು ಪ್ಲೇಯರ್ಸ್ನ ಚೇಂಜ್ ಮಾಡಿದ್ರೆ ಇಂಡಿಯಾದವರು ಈ ಮ್ಯಾಚ್ ಹೊಡಿತಾರೆ ಅಂತಲೇ ಹೇಳ್ಬೋದು. ಆ ಪ್ಲೇಯರ್ಸ್ ಯಾರ್ಯಾರಪ್ಪ ಅಂತಂದರೆ ವಾಷಿಂಗ್ಟನ್ ಸುಂದರ್ ಮತ್ತು ಪ್ರಸಿದ್ಧ ಕೃಷ್ಣ. ಈ ಇಬ್ಬರು ಪ್ಲೇಯರ್ಸಿಂದ ಏನು ಇಂಡಿಯನ್ ಟೀಮಲ್ಲಿ ಯಾವುದೇ ಥರದಂಥ ಕಾಂಟ್ರಿಬ್ಯೂಟರ್ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ವಾಷಿಂಗ್ಟನ್ ಸುಂದರ್ ಆಲ್ರೌಂಡ್ ಕ್ಯಾಟಗರಿಲಿ ಬರ್ತಾರೆ. ಅವ್ರು ಬ್ಯಾಟಿಂಗೂ ಮಾಡ್ತಾ ಇಲ್ಲ ಸರಿಯಾಗಿ, ಬೌಲಿಂಗು ಸರಿಯಾಗಿ 2-3 ಓವರ್ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಸ್ತಿದ್ದಾರೆ, ಮತ್ತು ಫೀಲ್ಡಿಂಗಲ್ಲೂ ಎಫರ್ಟ್ ಇಲ್ಲ. ನೆಕ್ಸ್ಟ್ ಬಂದು ಪ್ರಸಿದ್ಧ ಕೃಷ್ಣ, ಅವರಂತೂ ಸಿಕ್ಕಾಪಟ್ಟೆ ರನ್ ಬಿಟ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಂದ ಏನು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಇವರಿಬ್ಬರು ಬದಲು ನಿತೀಶ್ ಕುಮಾರ್ ರೆಡ್ಡಿನ ಮತ್ತು ಬ್ಯಾಟಿಂಗ್ ಆರ್ಡ್ರಲ್ಲಿ ತಿಲಕ್ ವರ್ಮಾ ಆ್ಯಡ್ ಮಾಡಿದ್ರೆ ಇಂಡಿಯಾದವರು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಅಂತ ನಾನು ಹೇಳ್ಬೋದು. ಈ ಇಬ್ಬರು ಯಂಗ್ ಪ್ಲೇಯರ್ಸ್ಗೆ ಚಾನ್ಸ್ ಕೊಡೋದ್ರಿಂದ ಇಂಡಿಯಾದವರು ಮುಂದೆ ಫ್ಯೂಚರಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈ ನಾಳೆ ನಡೀತಿದೆಯಲ್ಲ ಆ ಮ್ಯಾಚ್ಗೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮಗ. ಇನ್ನು ತಿಲಕ್ ವರ್ಮಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವರು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ, ಯಾವ ಥರ ಫಿನಿಶಿಂಗ್ ಟಚ್ ಕೊಡ್ತಾರೆ, ಲಾಸ್ಟ್ ಕೊನೆಯವರೆಗೂ ನಿಂತು ಮ್ಯಾಚ್ನ ಫಿನಿಶ್ ಮಾಡಿ ಕೊಟ್ಟಿರೋಂಥ ಉದಾಹರಣೆಗಳು ತುಂಬ ಇದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಆಲ್ರೌಂಡರ್ ಕ್ಯಾಟಗರಿಲಿ ಬರ್ತಾರೆ. ಈ ವಾಷಿಂಗ್ಟನ್ ಸುಂದರ್ ಅವರು ಒಂದು 3-4 ಓವರು ಬೌಲಿಂಗ್ ಮಾಡ್ಬೋದು, ಮತ್ತು ಬ್ಯಾಟಿಂಗಲ್ಲೂ ಫಿನಿಷರ್ ಆಗಿ ಬಂದಿದ್ದಾರೆ. ಯಾಕಂದರೆ ಸನ್ರೈಸರ್ಸ್ ಹೈದರಾಬಾದ್ ಟೀಮಲ್ಲಿ ನಾವು ನೋಡಿದ್ವಿ ಫಿನಿಷರ್ ಆಗಿ ಯಾವ ಥರ ಮ್ಯಾಚ್ಗಳನ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ತುಂಬ ಎನರ್ಜಿಟಿಕ್ ಪ್ಲೇಯರ್ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ. ಇದರಿಂದ ಈ ಪ್ಲೇಯಿಂಗ್ 11ನಲ್ಲಿ ಇವರಿಬ್ಬರನ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟು ಇಂಡಿಯನ್ ಟೀಮಲ್ಲಿ ಫೀಲ್ಡಿಂಗ್ನ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೇಬೇಕು ಇವರು. ಯಾಕೆ ಅಂತಂದರೆ ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಲ್ಲ, ಎಲ್ಲ ಬಾಲ್ಗಳು ಬಿಟ್ಕೊಂತ ಕ್ಯಾಚ್ಗಳೆಲ್ಲ ಡ್ರಾಪ್ ಮಾಡ್ಕೊಂತ ಈ ಥರ ಎಲ್ಲ ಫೀಲ್ಡಿಂಗ್ ಮಾಡಿದ್ರೆ ಇಂಡಿಯಾದವ್ರಿಗೆ ಗೆಲ್ಲಕ್ಕಾಗುತ್ತೆ ಅವರು. ಅದರಿಂದ ನೆಕ್ಸ್ಟ್ ನಾಳೆ ನಡೆಯುವಂಥ ಮ್ಯಾಚಲ್ಲಿ ಈ ಫೀಲ್ಡಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಈ ಇಬ್ಬರು ಪ್ಲೇಯರ್ಸ್ನ ಆ್ಯಡ್ ಮಾಡೋದ್ರಲ್ಲಿ ಮುಂದಾದರೆ ಇಂಡಿಯಾದವರು ಪಕ್ಕ ಈ ಮ್ಯಾಚ್ನ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಮಗ. ಯಾಕೆಂದರೆ ಈ ಮ್ಯಾಚು ಇಂಡಿಯಾಗೆ ಅನಿವಾರ್ಯ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಲಾಸ್ಟ್ ಟೆಸ್ಟ್ ಸೀರೀಸಲ್ಲಿ ವೈಟ್ ವಾಶ್ ಮಾಡಿದ್ದಾರೆ ಸೌತ್ ಆಫ್ರಿಕಾದವರು. ಅದು ಹೋಮ್ ಟೀಮ್ ಅವರು ಇಂಡಿಯಾಗೆ ಹೇಳೋಕ್ಕೆ ನನಗೆ ಒಂಥರ ಆಗುತ್ತೆ. ಅದರಿಂದ ಈ ಮ್ಯಾಚ್ನ ಗೆಲ್ಲಲೇಬೇಕು ಅಂತ ನಾನು ಇಂಡಿಯನ್ ಟೀಮ್ಗೆ ವಿಶ್ ಮಾಡ್ತೀನಿ ಗುರು. ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ನೋಡಿ? ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ನಾಳೆ ನಡೆಯುವಂಥ ಮ್ಯಾಚಲ್ಲಿ ಯಾವ ಪ್ಲೇಯರ್ಸ್ನ ಆ್ಯಡ್ ಮಾಡಿದ್ರೆ ಸ್ಟ್ರಾಂಗ್ ಆಗುತ್ತಾರೆ ಇಂಡಿಯಾ ಅಂತ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಬೈ ಗೈಸ್.